ನಮಸ್ಕಾರ ಎಲ್ಲರಿಗೂ ರಮ್ಯಾ ಮನೆ ಅಡುಗೆ ಚಾನೆಲ್ಗೆ ಸ್ವಾಗತ। ಈ ವಿಡಿಯೋದಲ್ಲಿ ಒಂದು ಡಿಫ್ರೆಂಟ್ ಆಗಿರುವ ಬ್ರೇಕ್ಫಾಸ್ಟ್ ರೆಸಿಪಿ ನೋಡೋಣ। ಅದು ಏನೆಂದರೆ ಸಾಬುದಾನಿ ಪಡ್ಡು। ಉಪವಾಸ ಇರೋರು ಕೂಡ ಇದನ್ನು ಆರಾಮಾಗಿ ಮಾಡ್ಕೊಂಡು ತಿನ್ಬೋದು। ಮಾಡೋದು ಕೂಡ ತುಂಬ ಈಸಿ, ಟೇಸ್ಟ್ನು ಕೂಡ ತುಂಬ ಚೆನ್ನಾಗಿರುತ್ತೆ। ಮೇಲ್ಗಡೆ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿ ಈ ಪಡ್ಡನ್ನು ರೆಡಿ ಮಾಡ್ಕೊಳ್ಬೋದು। ಹಾಗೆ 10 ನಿಮಿಷಗಳಲ್ಲಿ ಈ ಪಡ್ಡು ರೆಡಿ ಆಗುತ್ತೆ। ತಡ ಮಾಡೋದು ಬೇಡ, ಹೇಗೆ ಮಾಡೋದಂತ ಹೇಳಿ ನೋಡೋಣ। ಅದಕ್ಕಿಂತ ಮುಂಚೆ ಇನ್ನೂ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ। ನಾನಿಲ್ಲಿ 1 ಗಂಟೆ ನೆನೆಸಿಟ್ಟಿರುವಂಥ ಸಾಬುದಾನನ ಒಂದು ಪಾತ್ರೆಗೆ ಹಾಕ್ತಾ ಇದ್ದೀನಿ। ನೋಡ್ಬೋದು 1 ಗಂಟೆ ನೆನೆಸಿದ್ದೆ, ಇಷ್ಟು ಸಾಫ್ಟಾಗಿ ರೆಡಿಯಾಗಿದೆ। ಅದನ್ನು ಹಾಕ್ಕೊಂಡು ಅದಕ್ಕೇ ಒಂದೆರಡು ಆಲೂಗಡ್ಡೆನ ಕುದಿಸ್ಬಿಟ್ಟು ಸೇರಿಸ್ಕೊಂಡಿದ್ದೀನಿ। ಇಲ್ಲಿ ಸಾಬುದಾನ ಜಾಸ್ತಿ ಇರಬೇಕು, ಆಲೂಗಡ್ಡೆ ಸ್ವಲ್ಪನೇ ಹಾಕ್ಕೊಳ್ಳಿ। ನಾನಿಲ್ಲಿ ಒಂದೆರಡು ಮೀಡಿಯಮ್ ಸೈಜ್ ಆಲೂಗಡ್ಡೆಯನ್ನು ಕುದಿಸ್ಬಿಟ್ಟು ಸೇರಿಸ್ಕೊಂಡಿದ್ದೀನಿ। ಖಾರಕ್ಕೋಸ್ಕರ ಒಂದೆರಡು ಹಸಿಮೆಣಸಿನ್ಕಾಯಿ, ಒಂದು ಸ್ವಲ್ಪ ಕರಿಬೇವು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ। ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ, ಒಂದು ಅರ್ಧ ಚಮಚ ಜೀರಿಗೆ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ನಿಂಬೆಹಣ್ಣನ್ನು ಕಟ್ ಮಾಡಿ ರಸ ಹಾಕ್ಕೊಂಡಿದ್ದೀನಿ। ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ। ಇವಾಗ ಇದನ್ನು ಚೆನ್ನಾಗಿ ನಾದ್ಕೊಳ್ಳೋಣ, ಒಂದು ಬೈಂಡಿಂಗ್ ಬರಬೇಕು, ಅಲ್ಲಿಯವರೆಗೂ ಇದನ್ನು ಚೆನ್ನಾಗಿ ನಾದ್ಕೊಳ್ಳಿ। ಸಾಬುದಾನ ಚೆನ್ನಾಗಿ ನೆನೆದಿರೋದ್ರಿಂದ ಆರಾಮಾಗಿ ಇದು ಒಂದು ಬೈಂಡಿಂಗ್ ಆಗುತ್ತೆ। ನೋಡ್ಬೋದು ನಾನಿಲ್ಲಿ ಹಿಟ್ಟನ್ನು ಈ ಥರ ನಾದಿ ಇಟ್ಕೊಂಡಿದ್ದೀನಿ। ಇವಾಗ ಕೈಗೆ ಒಂದು ಸ್ವಲ್ಪ ಎಣ್ಣೆನೂ ಇಲ್ಲಾಂದರೆ ತುಪ್ಪನ ಒರೆಸ್ಕೊಳ್ಳಿ। ಇವಾಗ ನಿಮಗೆ ಯಾವ ಸೈಜಲ್ಲಿ ಪಡ್ಡು ಬೇಕು ಆ ಸೈಜಲ್ಲಿ ಈ ಥರ ಉಂಡೆಗಳಾಗಿ ಮಾಡಿಟ್ಕೊಳ್ಬೋದು। ಈ ಥರ ಮಾಡಿಕೊಂಡು ಇದನ್ನು ಡೀಪ್ ಫ್ರೈನೂ ಮಾಡ್ಕೊಳ್ಬೋದು, ಇಲ್ಲ ಅಂದರೆ ಈ ಥರ ಪಡ್ಡು ಥರನೂ ಸಹ ಮಾಡ್ಕೊಳ್ಬೋದು। ನಾನಿಲ್ಲಿ ಎಲ್ಲನೂ ಆ ಥರ ಮಾಡಿ ಇಟ್ಕೊಂಡಿದ್ದೀನಿ। ಈ ಕಡೆ ಒಂದು ಪಡ್ಡು ಮಣೆನೂ ಸಹ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೆ। ನೋಡ್ಬೋದು ಎಲ್ಲನೂ ಈ ಥರ ಮಾಡಿ ಇಟ್ಕೊಂಡಿದ್ದೀನಿ। ಪಡ್ಡು ಮಣೆಗೆ ಒಂದು ಸ್ವಲ್ಪ ತುಪ್ಪನ ಹಾಕಿ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೆ, ಅದನ್ನು ಸಹ ಚೆನ್ನಾಗಿ ಕಾಯ್ದಿತ್ತು। ಚೆನ್ನಾಗಿ ಕಾಯ್ದಿರುವ ಈ ಮಣೆಗೆ ರೆಡಿ ಮಾಡಿಟ್ಟಿರುವಂಥ ಪಡ್ಡುನ ಹಾಕ್ಕೊಳ್ಳೋಣ। ಸ್ವಲ್ಪ ತುಪ್ಪನ ಚೆನ್ನಾಗಿ ಹಾಕ್ಕೊಳ್ಳಿ, ತುಂಬ ಕ್ರಿಸ್ಪಿಯಾಗಿ ರೆಡಿ ಆಗುತ್ತೆ। ಇವಾಗ ಮುಚ್ಚಿಬಿಟ್ಟು ಇದನ್ನು ಒಂದು 2-3 ನಿಮಿಷ ಬೇಯಿಸ್ಕೊಳ್ಳೋಣ। ಒಂದು ಸೈಡ್ ಚೆನ್ನಾಗಿ ಬೇಯ್ದ ನಂತರ ಅದನ್ನು ಈ ಥರ ಉಲ್ಟಾ ಮಾಡಿ ಹಾಕ್ಕೊಳ್ಳಿ। ಇಲ್ಲಿ ಬೇಕಾದರೆ ಇನ್ನೂ ಸ್ವಲ್ಪ ತುಪ್ಪನೂ ಸಹ ಮೇಲ್ಗಡೆ ಹಾಕ್ಕೊಳ್ಬೋದು। ಇವಾಗ ಅದನ್ನು ಉಲ್ಟಾ ಮಾಡಿ ಮತ್ತೆ ಕೆಳಗಡೆನೂ ಸಹ ಮುಚ್ಚಿಬಿಟ್ಟು ಮತ್ತೆ ಬೇಯಿಸ್ಕೊಳ್ಳೋಣ, ಅಂದರೆ ಒಳಗಡೆ ಚೆನ್ನಾಗಿ ಬೇಯುತ್ತೆ। ಈ ಥರ ಉಲ್ಟಾ ಮಾಡಿ ಮತ್ತೆ ಬೇಯಿಸ್ಕೊಂಡ್ರೆ ಇವಾಗ ಇದು ಎರಡೂ ಸೈಡ್ ಚೆನ್ನಾಗಿ ಕಲರ್ ಬರೋವರೆಗೂ ಉಲ್ಟಾ ಪಲ್ಟಾ ಮಾಡಿ ಇದನ್ನು ಬೇಯಿಸ್ಕೋಬೇಕಾಗುತ್ತೆ। ಸೈಡಲ್ಲೂ ಸಹ ಕಲರ್ ಬರೋವರೆಗೂ ಬೇಯಿಸ್ಕೊಂಡ್ಬಿಟ್ಟು ನೋಡ್ಬೋದು ರೆಡಿ ಆಗಿವೆ। ಸೈಜ್ ಕೂಡ ಸ್ವಲ್ಪ ಜಾಸ್ತಿ ಆಗಿದೆ, ನಾವು ಮಾಡಿರುವಂಥ ಸೈಜ್ಗೂ ಇಲ್ಲಿ ಆಗಿರುವ ಸೈಜ್ಗೂ ತುಂಬ ಡಿಫ್ರೆಂಟ್ ಇದೆ। ನೋಡ್ಬೋದು ಮೇಲ್ಗಡೆ ತುಂಬ ಕ್ರಿಸ್ಪಿಯಾಗಿ ಇರುತ್ತೆ, ಒಳಗಡೆ ಹಾಗೆ ಸಾಫ್ಟ್ ಆಗಿರ್ತದೆ, ತುಂಬ ಚೆನ್ನಾಗಿ ಬರ್ತವೆ। ಟಿಫನ್ಗೆ ಆರಾಮಾಗಿ ಜಟ್ಪಟಾಗಿ ಇದನ್ನು ಮಾಡ್ಕೊಳ್ಬೋದು। ಒಂದು ಸ್ವಲ್ಪ ನೆನೆಸಿರುವಂಥ ಸಾಬುದಾನ ಇದ್ದರೆ ಅದರಿಂದ ಆರಾಮಾಗಿ ಬೇಗನೆ ಈ ಪಡ್ಡನ್ನ ಮಾಡ್ಕೊಳ್ಬೋದು। ನೋಡ್ಬೋದು ಇವಾಗ ರೆಡಿಯಾಗಿದೆ, ಎಲ್ಲ ಪಡ್ಡನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಕೊಂಡಿದ್ದೀನಿ। ಇವಾಗ ಅದಕ್ಕೇ ಮತ್ತೆ ಒಂದು ಸ್ವಲ್ಪ ತುಪ್ಪನ ಹಾಕ್ಕೊಂಡ್ಬಿಟ್ಟು ಉಳಿದಿರುವಂಥ ಪಡ್ಡುಗಳನ್ನು ಇಟ್ಟು ಅದನ್ನು ಸಹ ಚೆನ್ನಾಗಿ ಕಲರ್ ಬರೋವರೆಗೂ ಒಂದು ಸೈಡ್ ಮುಚ್ಚಿ ಬೇಯಿಸ್ಕೊಳ್ಳೋಣ। ಒಂದು ಸೈಡ್ ಚೆನ್ನಾಗಿ ಕಲರ್ ಬಂದ ನಂತರ ನಾನಿಲ್ಲಿ ಮತ್ತೆ ಒಂದು ಸ್ವಲ್ಪ ತುಪ್ಪನ ಹಾಕ್ತಾಯಿದ್ದೀನಿ। ಹೀಗೆ ತುಪ್ಪ ಹಾಕೋದ್ರಿಂದ ತುಂಬ ಕ್ರಿಸ್ಪಿಯಾಗಿರುವ ಪಡ್ಡು ರೆಡಿ ಆಗ್ತವೆ। ನೋಡ್ಬೋದು ಇವನು ಸಹ ರೆಡಿಯಾಗಿವೆ। ನಾನಿಲ್ಲಿ ಎಲ್ಲನೂ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡಿದ್ದೀನಿ। ಉಪವಾಸದ ಸಮಯದಲ್ಲಿ ಕೂಡ ಇದನ್ನು ಆರಾಮಾಗಿ ಮಾಡ್ಕೊಂಡು ತಿನ್ಬೋದು। ನಾವಿಲ್ಲಿ ಸಾಬುದಾನ, ಆಲೂಗಡ್ಡೆ, ಹಸಿಮೆಣಸಿನ್ಕಾಯಿ ಇಷ್ಟೇ ಬಳಸಿರೋದ್ರಿಂದ ಉಪವಾಸದ ಸಮಯದಲ್ಲೂ ಸಹ ಇದನ್ನು ತಿನ್ನಲಿಕ್ಕೆ ನಡೆಯುತ್ತೆ। ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಕಡಿಮೆ ಸಮಯದಲ್ಲಿ ಈ ಉಪವಾಸದ ಹಾಗೆ ಬ್ರೇಕ್ಫಾಸ್ಟ್ಗೆ ಬೇಕಾದಂತಹ ಸಾಬುದಾನ ಪಡ್ಡನ್ನು ರೆಡಿ ಮಾಡ್ಕೊಳ್ಬೋದು ಅಂತ ಹೇಳಿ। ಈ ರೆಸಿಪಿ ಇಷ್ಟ ಆದರೆ ನೀವು ಸಹ ಒಮ್ಮೆ ಟ್ರೈ ಮಾಡಿ ಹೇಗಾಗಿತ್ತಂತ ಹೇಳಿ ಕಮೆಂಟ್ ಮಾಡಿ। ಹಾಗೆ ಇದೇ ಥರದ ಇನ್ನಷ್ಟು ರೆಸಿಪಿಗೋಸ್ಕರ ರಮ್ಯಾ ಮನೆ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೊಂದು ಲೈಕ್ ಕೊಡಿ। ನನ್ನ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ ಎಲ್ಲರಿಗೂ ಧನ್ಯವಾದಗಳು।